ಎಲ್ಲರಾಗಿದ್ರೆ ಮಸ್ತ್ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅನ್ಬಾಕ್ಸಿಂಗಿಂದ ಒಂದು ಪ್ರಾಡಕ್ಟ್ ತರಿಸಿದ್ರಿ, ಆ್ಯಕ್ಚುಲಿ ಮೈಕ್ ತರಿಸಿದೆ ನಾನು. ಸೊ ಬರೀ ನೋಡೋಣ ಹೆಂಗೈತಿತ್ತು, ಭಾಳ ವೇಟ್ ಮಾಡತ್ತಿದ್ದೆ. ಸೊ ಇದನ್ನು ಈಗ ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ರೀ, ಅಮ್ಮ ಬರಲಿ, ಅಮ್ಮ ಬಂದ ಕೂಡಲೇ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ ನೋಡ್ರಪ್ಪ, ಜಸ್ಟ್ ಬಂದಲ್ಲ, ಈಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಆಕಿನ ಅನ್ಬಾಕ್ಸ್ ಮಾಡೋಂತಾವ. ಏನು ಗೊತ್ತೇನು ರೀ, ಇದು ಆ್ಯಕ್ಚುಲಿ ಮೈಕ್ ಈಗ ನೀಡ್ ಇರಲಿಲ್ಲ. ಅಂದ್ರೆ ನಾವು ಮನೆಗೆ ಹಿಂಗೆ ವಿಡಿಯೋ ಮಾಡಿದೆವಪ್ಪ ಅಂದ್ರೆ ಅಷ್ಟು ನೀಡ್ ಆಗೋದಿಲ್ಲ. ಬಟ್ ಅದೇ ಹೊರಗೆ ಹೋದಿತ್ತು ಅನ್ಕೋರಿ, ಟ್ರಾಫಿಕ್ ಇರ್ತೈತಲ್ಲ, ಅಲ್ಲಿ ಸ್ವಲ್ಪ ಬೇಕಾಗುತ್ತೆ. ಅಲ್ಲಿ ಜೋರು ಮಾತಾಡೋಕ್ಕಾಗಲ್ಲ, ಮಂದಿ ಇರ್ತಾರೆ, ನಮ್ಗೆ ಒಂಥರ ಅನ್ಸುತ್ತೆ. ಮತ್ತು ಅಷ್ಟಕ್ಕೂ ಟ್ರಾಫಿಕ್ ಭಾಳ ಇರ್ತೀನಿ, ಕ್ಲಿಯರಾಗಿ ಸೌಂಡ್ ಬರೋದಿಲ್ಲ. ಸೊ ಹಾಗಾಗಿ ಮೈಕ್ ತರಿಸಿದ್ದೆ. ಸೊ ನೆಕ್ಸ್ಟ್ ವಿಡಿಯೋಸ್ ಬರತ್ತಲ್ಲ, ನಾನು ವಿಚಾರ ಮಾಡತ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು, ಹೊರಗೆ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಬೇಕಂತ ಐತಿ. ಹೆಚ್ಚಿ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ತರಿಸಿನಿ, ಅದತ್ರ ವೇಸ್ಟ್ ಆಗೋದಿಲ್ಲ. ನಮ್ಮ ಮುಂದೆಲ್ಲ ಓದ್ತಲ್ಲ, ನಾಳೆ ಯೂಸ್ ಆಗೇ ಆಗುತ್ತೆ. ಸೊ ಹಿಂಗಾಗಿ ಇದು ತರಿಸಿನಿ. ಇದು ಬಂದುಬಿಟ್ಟು ಹಾಲಿಲ್ಯಾಂಡದ ಮಾರ್ಕ್ 2, ಇದು ಲಾರ್ಕ್ M2 ಅಂತೇಳಿ ಮಸ್ತ್ ಐತಿ. ಇದು ಕೊಂಬೋ ಬರ್ತೈತಿ ಇದ್ರೊಳಗೆ. ಸೊ ಓಪನ್ ಮಾಡ್ತೀನಿ ಅಂದರೆ ಓಪನ್ ಮಾಡಿ ಮೊದಲು ಇದು ಹರಿ ಮೇಗಿನ ಪ್ಲಾಸ್ಟಿಕ್. ಸೊ ಇವಾಗಿನ ಟೈಮ್ ಒಳಗೆ ಇದು ಬೆಸ್ಟ್ ಅಂತ ಐತಿ. ಸಪೋಸ್ ನೀವೇನಾದ್ರೂ ವ್ಲಾಗ್ ಮಾಡೋದಿದ್ರಿ ಅಥವಾ ನಿಮ್ಮ ಮೈಕ್ ಅವಶ್ಯಕತೆ ಇತ್ತಪ್ಪ ಅಂದ್ರೆ ಇವಾಗಿನ ಟೈಮ್ ಒಳಗೆ ಇದು ಬೆಸ್ಟ್ ಐತಿ. DJ ಇದು ಬರ್ತೈತಿ, DJ ಸ್ವಲ್ಪ ಕಾಸ್ಟ್ಲಿ ಬೀಳ್ತೈತಿ, ಸ್ವಲ್ಪ ಅಂದರೆ ಇದಕ್ಕಿಂತ ಡಬಲ್ ಕಾಸ್ಟ್ ಆಗುತ್ತದು. ಸೊ ಇದು ನನಗೆ ಎಷ್ಟು ರೀ, 15,000 ರೂಪಾಯಿಗೂ ಬೇಕು. ನಾವು ಲಾಸ್ಟ್ ಒಮ್ಮೆ ಯೂಸ್ ಮಾಡಿದ್ವಲ್ಲ ಅದು, ನಾವು ಲಾಸ್ಟ್ ಇನ್ನೊಂದು ಮೈಕ್ ಯೂಸ್ ಮಾಡೋದಿದ್ರಿ, ಅದು ಬೋಯಾದೇನು ಯಾವುದೋ ಇತ್ತು, 3,500 ರೂಪಾಯಿದೇನಿತ್ತು. ಬಟ್ ಅದು ಖರಾಬ್ ಆಗೋಗ್ಬಿಡುತ್ತೆ. ಅದಕ್ಕೆ ಮತ್ತು 3,500 ರೂಪಾಯಿ ಹಿಂಗೆ ಪದೇ ಪದೇ ಹಾಕೋದೇನೈತಿ. ಒಂದ್ಸಲ ಚಲೋದು ತರಿಸ್ಬಿಡೋಣ ಅಂತೇಳಿ ಈಗ ತರಿಸಿ. ನೋಡ್ರಿ ಅದು ಹಿಂಗೆ ಬರ್ತೈತಿ. ಇಷ್ಟಪ್ಪ ಇಲ್ಲ, ಕೇಸ್ ಇರ್ತೈತಿ ಇದು. ಇದು ಹೇಳ್ತೀನಿ ಹಿಂಗೆ ಇಷ್ಟು ದಪ್ಪ ಎಲ್ಲಿ ಹಾಕೊಂಡು ಹಂಗೆ ಇದೆ ಮೈಕ್ ಏನ್ಲೇ ಇದೆ ಮಂಗೆ. ಅದೇ ಇದು ತೆಗಿ, ಓಪನ್ ಮಾಡ, ಅವಾಗ ಗೊತ್ತಾಗುತ್ತೆ. ಹಿಂಗೆ ಓಪನ್ ಮಾಡಿ. ಇವೇನು ಇದು ಓಪನ್ ಮಾಡಿದೆ, ಓಪನ್ ಮಾಡ. ಅದು ಇವು ಮೈಕ್ ಆ್ಯಕ್ಚುಲಿ ಇಷ್ಟೇ ಮೈಕ್ ಅದಾವ. ಚಲೋ ಅಲ್ಲ ಮತ್ತು ಅದಕ್ಕೆ ಮತ್ತು ಇದು ನೋಡ್ರಿ, ಇವಾಗಿನ ಟೈಮ್ನಾಗ ಸದ್ಯಕ್ಕೆ ಮಾರ್ಕೆಟ್ ಒಳಗೆ ಇದಕ್ಕಿಂತ ಸಣ್ಣ ಮೈಕ್, ಇದಕ್ಕಿಂತ ಲೈಟ್ ವೇಟ್ ಮೈಕ್ ನಿಮಗೆ ಎಲ್ಲಿ ಸಿಗೋದಿಲ್ಲ. ಬರೀ ಇದು 9 ಗ್ರಾಮ್ ಅದಾವೆ, ಏನೂ ಇಲ್ಲರಿ, ವೇಟೇ ಇಲ್ಲ. 9 ಗ್ರಾಮ್ ಅದಾವೆ. ನೀವು ಬೇಕಾದಂಗೆ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಗೊತ್ತಾಗೋದಿಲ್ಲ ಮೈಕ್ ಐತೆ ಅಂತೇಳಿ. ಫುಲ್ ಲೈಟ್ ವೇಟ್ ಐತಿ, ಮಸ್ತ್ ಐತಿ. ಸೊ ಅದಕ್ಕೆ ತರಿಸಿದ್ದೆ. ಮಸ್ತ್ ಐತಿಲ್ಲ. ಇದೇನು ಅದು ರಿಸೀವರ್. ಇದು ನೋಡ್ರಿ, ಒಂದು ಹಿಂಗೆ ರಿಸೀವರ್ ಬಂದಿರ್ತೈತಿ. ಇದು ರಿಸೀವರ್ ಇರ್ತೈತಿ. ನೀವು ಬೇಕಾದ್ರೆ ಕ್ಯಾಮ್ರಾಕ್ಕೂ ಯೂಸ್ ಮಾಡ್ಬೋದು. ನೀವು ಮೊಬೈಲ್ ಫೋನಿಗೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಏನೈತಿ, ಇಲ್ಲಿ ಇನ್ನೊಂದು ಐತ್ರಿ, ನಿಮ್ಗೆ ತೋರಿಸ್ತೀನಿ. ಸರಿ, ಇಲ್ಲಿ ನೋಡತ್ತೀರಿ, ಇವು ಮೊಬೈಲ್ ಫೋನಿಗೂ ಕನೆಕ್ಟ್ ಮಾಡ್ಬೋದು. ಸಪೋಸ್ ನಿಮ್ದು ಹಳೇದೇನಾದರೂ ಇದು ಇತ್ತಪ್ಪ, ಆ್ಯಪಲ್ ಇತ್ತಪ್ಪ ಅಂದ್ರೆ ಅದಕ್ಕೆ ಇದು ಯೂಸ್ ಆಗುತ್ತೆ. ಅಥವಾ ನಿಮಗೆ USB Type-C ಇತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಬರ್ತೈತಿ. ಈ ಟೈಪ್ ಬಟನ್ ಫೋಕಸ್ ಆಗೋಪ್ಪ. ಇಲ್ಲಿ ನೋಡ್ರಿ ಈ ಟೈಪ್ ಇರ್ತೈತಿ. ನೀವು ಡೈರೆಕ್ಟೇ ನಿಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು, ಈಸಿಲಿ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ತರಿಸಿ. ಹಂಗಾರೆ ಇದು GoPro ಒಳಗೆ ಕನೆಕ್ಟ್ ಆಗತ್ತೆ ನೋಡೋಣತ್ತೆ. GoPro ಏನಾರ ಕನೆಕ್ಟ್ ಆಗ್ತಂತ ಕೊರಿ, ಮಸ್ತ್ ಐತಿ, ಬಲ್ಲೆ ಆಗಿಬಿಡ್ತೈತಿ. ಸೊ ನೋಡೋಣ ರೀ, ಸದ್ಯಕ್ಕೆ ಮೊಬೈಲ್ ಫೋನ್ ಕನೆಕ್ಟ್ ಆಗ್ತೈತಿ, ಇಲ್ಲಂತಲ್ಲ. ಸೊ GoPro ಮತ್ತು ನಂದು Insta 360 ಐತಲ್ಲ, ಅದಕ್ಕೂ ಕನೆಕ್ಟ್ ಮಾಡಿ ನೋಡ್ತಾನೆ. ಹೆಂಗೆ ಹಾಕೋದು? ಇಲ್ಲಿ ಲೈಟ್ ಹತ್ತಿತ್ತು, ಚಾರ್ಜಿಂಗ್ ಐತಲ್ಲ ಅದು. ಅದಕ್ಕೆ ಹ್ಯಾಂಗೆ ತೆಗೆದಿದ್ದೆ ಹಂಗೆ ಹಾಕೋದಪ್ಪ. ಇದು ಹಿಂಗೆ ಇರ್ತೈತಿ, ಹಿಂಗೆ ಹಾಕ್ಬೇಕು. ಹಾಂ ಅಷ್ಟೇ. ಅದೆಲ್ಲ ಚಾರ್ಜ್ ಆಗ್ತೈತಿ. ಚಾರ್ಜ್ ಆಗಿತ್ತು, ಮತ್ತು ಚಾರ್ಜ್ ಆಗ್ತೈತೆ. ಅದೆಲ್ಲ ಮ್ಯಾಗ್ನೆಟಿಕ್ ಐತದ. ಇದು ಎಲ್ಲಿ ತೆಗದಿ? ಇಲ್ಲಿತ್ತು. ಇದಕ್ಕೆ ಚಾರ್ಜರ್ ಪಾಯಿಂಟ್, ಅದಕ್ಕೆ ಚಾರ್ಜರ್ ಇರೋದಿಲ್ಲ. ಇದಕ್ಕೆ ಚಾರ್ಜರ್ ಇರೋದಿಲ್ಲ. ಇದಕ್ಕೆ ಚಾರ್ಜ್ ಇರೋದು, ಇದಕ್ಕೆ ಚಾರ್ಜ್ ಮಾಡ್ಬೇಕು. ಚಾರ್ಜಿಂಗ್ ನೋಡ್ರಿ ಸದ್ಯಕ್ಕೆ ಫುಲ್ ಐತಿ. ಇದು ಹಿಂಗೆ ಇದು ಇರಲ್ಲ ಕೆಳಗಿಂದ. ಇದು ನಾ ಹಾಕಿಲ್ಲ, ನೀ ಹಾಕಿ. ಇದು ಹಿಂಗೆ ಕನೆಕ್ಟ್ ಮಾಡ್ಬೇಕು. ಅಲ್ಲ, ನಾ ತೋರ್ಸತ್ತೀನಿ ಹಿಂಗೆ ಹಾಕ್ಬೇಕು. ನೀ ಹಾಕಿದಿ, ನಾ ಹಾಕಿಲ್ಲ. ಹ್ಞೂ ಲೇಪ ಮಂಗೆ. ಏ ಬೈದಿನಿಲ್ಲ ನಿನಗೆ, ಬೈತಿಯಪ್ಪ. ನೀನ ಹಾಕಿ, ಏನೇನೋ ಕೊಟ್ರೆ ನೋಡತ್ತೀನಿ. ಸರಿನಾ, ಓಪನ್ ಮಾಡ. ನೆಕ್ಸ್ಟ್ ನೋಡ್ರಿ, ನಿಮಗೆ ಈ ರೀತಿ ಒಂದು ಪೌಚ್ ಇರ್ತೈತಿ. ಈ ಪೌಚ್ ಕೊಟ್ರ, ಪೌಚ್ ಏನೋ ಕೊಟ್ರಲ್ಲ, ಮತ್ತೆ ಕೊಟ್ಟರೆ ಏನೇನೋ ಕೊಟ್ಟರೆ, ಅದಕ್ಕೆ ತೆಗಿಲಿಕತ್ತೀನಿ. ಏನು ವೇಟೇ ಇಲ್ಲಲ್ಲ? ವೇಟ್ ಇಲ್ಲ. ಹಾಂ ಓಕೆ. ಕೇಬಲ್. ಸೊ ಇದು ಕೇಬಲ್ ಕೊಟ್ಟರಿ ಚಾರ್ಜ್ ಮಾಡೋಕೆ. ಇದು ಕೇಸ್ ಚಾರ್ಜ್ ಮಾಡ್ಬೋದು. ಇದು ಏನೋ ಕೊಟ್ರ, ಅದು ಕ್ಯಾಮ್ರಾ ಹಚ್ಚಾಕ್ರಿ. ಅದು ಕ್ಯಾಮ್ರಾ ಕನೆಕ್ಟ್ ಮಾಡಕ್ಕೆ ಕೊಟ್ರೆ. ನೆಕ್ಸ್ಟ್ ಹರಿ, ಬೇಡ ಹರಿ, ನೀ ಕೈಲಿ ಹರಿ ಹೇಳ್ತೀನಿ. ವಾರಿಗೆ ಇರುತ್ತಪ್ಪ, ವಾರ ಕಟ್ ಮಾಡಿರ್ತೀನಿ. ಆಮೇಲೆ ವಯರ್ ಇಲ್ಲಪ್ಪ ಇಲ್ಲಿ, ನಂಗೆ ಗೊತ್ತೈತಿ. ಏನೈತಿ, ಕ್ಲಾತ್ ಐತಾನೆ. ಇದು ಹುಲ್ಲಿಂದಲ್ಲ ಇದು ರೀ. ವಿಂಡ್ ಬ್ಲಾಸ್ಟ್ ಇದು ಬರ್ತೈತಲ್ಲ, ಗಾಳಿ ಇರ್ತೈತಲ್ಲ, ಅದು ಬ್ಲಾಕ್ ಮಾಡ್ತೈತಿ. ಗಾಳಿ ಬರೋದಿಲ್ಲ, ಸುಯಿ ಅದು ಗಾಳಿ ಬರ್ತಿರ್ತೈತಲ್ಲ, ಅದು ಬ್ಲಾಕ್ ಮಾಡ್ತೈತಿ. ನಾ ತೋರಿಸ್ತೀನಂತ. ಮತ್ತೇನೈತಿ, ಇದು ಅದೈತಿ, ತೆಗಿಯಾಕೆ ಹೋಗ್ಬೇಡ ಅನ್ಕತಾನ. ಇರಲಿ, ಇದು ತೆಗಿ, ಹಿಡಿ. ಇಟ್ಟು ಹರಿದು ಇರ್ತೈತಿ. ಅಟ್ಟೆ ನಾಟಕ ಮಾಡ್ತಾಳೆ, ಸ್ಟೈಲ್ ಮಾಡ್ಕೋತ ಕೊಡ್ತಾಳೆ. ಅದಕ್ಕೆ ಹಿಡಿದು ಹೇಳ್ತೀನಿ ಏನೈತೆ ಅಂತೇಳಿ. ಮ್ಯಾಗ್ನೆಟಿಕ್ ಐತಿ ಇದು. ಮ್ಯಾಗ್ನೆಟ್ ಐತಿ. ಇದಕ್ಕೆ ಹೇಳ್ಗೊತ್ತೆ, ದೊಡ್ಡದು ಮಾಡಲಿ. ಅದು ಸಣ್ಣ ಮಾಡಿದ್ರೆ ದೊಡ್ಡದಾಗತ್ತೆ. ಇದು ಕೊಟ್ಟಿರ್ತಾರೆ, ಹಿಂಗೆ ಇರ್ತೈತಿ. ಇದು ಹಿಂಗೆ ಮ್ಯಾಗ್ನೆಟ್ ಇರ್ತೈತಿ. ಹಿಂಗೆ ಬೇಕಾದ್ರೆ ಹಚ್ಕೊಂಡು ಆಟಾಡ್ಬೋದು, ಹಿಂಗೆ ಮಾತಾಡೋದು ಹೋಗ್ಬೋದು. ಸರ ಕೊಟ್ಟದಂಗ ಐತಿ, ಸರ ಟೈಪ್ ಐತಿ. ಇದೊಂದು ಹಚ್ಕೋಬೋದು. ಅಯ್ಯ, ಇದನ್ನು ಕಿತ್ತೇ ಬಿಟ್ಟು ಅಲ್ರಿಪ್ಪ, ನೆಟ್ ಗಟ್ಟಿತ್ತು ಸ್ಟ್ರಾಂಗ್ ಮ್ಯಾಗ್ನೆಟ್. ಓಕೆ, ಮ್ಯಾಗ್ನೆಟ್ ಬಾಕ್ಸ್ ಹೋಗಿದ್ದು ನೋಡ್ರಿ ಅದು. ಎಲ್ಲಿ ಬೀಳ್ಬಾರ್ದಂತ. ಓಕೆ, ಇದೊಂದು ಕೊಟ್ಟರಿ. ಇದೊಂದು ನಿಮಗೆ ಯೂಸ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಇಷ್ಟೇ ಐತಲ್ಲ,
ಏನೇನೊಂದು ಇನ್ನೊಂದು ನೋಡ್ರಿ ಹಿಂಗೆ 2 ಕ್ಲಿಪ್ಸ್ ಕೊಟ್ರ ಹಿಂಗೆ ಬೇಕಾತಪ್ಪ ಅಂದ್ರೆ ಏನು ಮಾಡೋದು ಹಿಂಗೆ ಇರುತ್ತಲ್ಲ ಕ್ಲಿಪ್ಸ್ ಇರ್ತಂಗೆ ತೊಗೊಂಡು ಹಿಂಗೆ ಟಿ ಶರ್ಟ್ಗೆ ಹಾಕೋಬೋದು ಹಿಂಗೆ ಹಾಕೋಬೋದು ಹಿಂಗೆ ಹಾಕೊಂಡು ಮೈಕ್ ಇರತ್ತಲ್ಲ ಹಿಂಗೆ ಕಟ್ ಮಾಡ್ಬೋದು ಹಿಂಗೆ ಬರ್ತೈತೆ ಇದೊಂದು ನಿಮಗೆ ಹಿಂಗೆ ಮೆಥಡ್ ಆಯ್ತು ಹೌದಾ ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಪ್ಪ ಅಂತಂದ್ರೆ ಇನ್ನೊಂದು ಮೆಥಡ್ ಏನು ಗೊತ್ತಾ ಇವಾಗ ಇನ್ನೊಂದೇನು ಗೊತ್ತೇನ್ರಿ ಇದಕ್ಕೆ ಹಿಂದೆ ನಿಮ್ಮ ಮ್ಯಾಗ್ನೆಟ್ ಕೊಟ್ರ ಜಸ್ಟ್ ಹಿಂಗೆ ಮ್ಯಾಗ್ನೆಟ್ ತೊಗೊಳೋದು ಮೈಕ್ ಯಾರು ಕಾಣಿಸ್ಬಾರ್ದು ಅಂತಂದ್ರೆ ಹಿಂಗೆ ಒಳಗೆ ಹಾಕೊಳ್ಳೋದು ಹಿಂಗೆ ಬರೀಲ್ಲ ಒಟ್ಟು ನೋಡೋದಿಲ್ಲ ಅದು ಇಷ್ಟೆಷ್ಟು ಅನ್ಸತ್ತೆ ಮಸ್ತ್ ಐತ್ರಿ ಏನು ನಮ್ಗೆ ಗೊತ್ತೇನ್ರಿ ಕನೆಕ್ಟ್ ಮಾಡಿ ತೋರಿಸಿ ನಿಮ್ಗೆ ಅವಾಜ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇರೋ ಚಲೋ ಅವಾಜ್ ಬರ್ತದೆ ಅಂತೇಳಿ ಈಗ ಇದು ನಾರ್ಮಲ್ ವಾಯ್ಸ್ ಐತಿ ಇದು ಕನೆಕ್ಟ್ ಮಾಡ್ತೀನಿ ಅಂತ ಇದಕ್ಕೆ ಲೆಟ್ಸಿ ನೋಡೋಣ ಇದು ಕನೆಕ್ಟ್ ಮಾಡೀನಿ ನೆಕ್ಸ್ಟ್ ಇದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ನೋಡ್ರಿ ಈಗ ಕನೆಕ್ಟ್ ಮಾಡೀನಿ ಆ್ಯಕ್ಚುಲಿ ಇದ್ರ ಅವಶ್ಯಕತೆ ಇರೋದಿಲ್ಲ ಇದೇನು ರಿಸೀವರ್ ಐತಲ್ಲ ನೀವು ಸಪೋಸ್ ಏನಾದರೂ ಕ್ಯಾಮ್ರಾ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಅವಾಗ ಇದು ಯೂಸ್ ಆಗುತ್ತೆ ಮೊಬೈಲ್ ಫೋನಿಗೆ ಮತ್ತು ಈಗ ನೋಡ್ತೀನಿ ಗೋಪ್ರಿಗೂ ಟ್ರೈ ಮಾಡಿ ನೋಡ್ತೀನಿ ಮೊಬೈಲ್ ಫೋನ್ಗೆ ಇದ್ರದ್ದು ಬೇಕಾಗೋದಿಲ್ಲ ಓಕೆ ಸೊ ಇದು ಸೈಡಿಗೆ ಇಡೋಣತ್ತೆ ಟ್ರೈ ಮಾಡಿದೆ ಸೊ ನೋಡ್ರಿ ಮೈಕ್ ಆನ್ ಆಗೈತಿ ಸೊ ಇಲ್ಲಿ ಬ್ಲೂ ಬ್ಲಿಂಕ್ ಆಗತ್ತೈತಿ ನೋಡತ್ತಿರ್ಬೋದು ಈಗ ಸೌಂಡ್ ಕೇಳಾಕತ್ತಿಲ್ಲ ಇದು ಇದ್ರದ್ದು ಸೌಂಡ್ ಐತಿ ಓಕೆ ಇದು ಕನೆಕ್ಟ್ ಮಾಡ್ಕೊಂಡು ಹಿಂಗೆ ಇಡೋಣತ್ತಿಲ್ಲಿ ಇದು ಹಿಂಗೆ ಇಡಲತ್ತ ಓಕೆ ಸೊ ನೋಡ್ರಿ ಎಷ್ಟು ಈಸಿ ಅನ್ಸುತ್ತೆ ನೋಡ್ರಿ ಆರಾಮ್ ಮಾತಾಡ್ಬೋದು ನಾ ಎಷ್ಟು ದೂರ ಹೋದ್ರೂ ಸೌಂಡ್ ಬರ್ತೈತಿ ಹಿಡ್ಕೊ ನೋಡಿ ನಾ ಎಷ್ಟು ದೂರದೇನಂದ್ರೂ ಸೌಂಡ್ ಕ್ಲಿಯರಾಗಿ ಬರ್ತಿರ್ತೈತಿ ಅಲ್ಲ ಇದೊಂದು ಚಲೋ ಐತಿ ಮಸ್ತ್ ಅನ್ಸತ್ತೆ ಭಾರಿ ಅನ್ಸತ್ತೆ ನೋಡಮ್ರಿ ವೈಸ್ ಕೇಳಾಗ್ತಿರ್ಬೋದು ಡಿಫ್ರೆನ್ಸ್ ನೋಡ್ರಿ ನೀವು ನಾರ್ಮಲ್ ಇದ್ದಾಗ ಹೆಂಗೆ ವೈಸ್ ಬರ್ತೈತಿ ಈಗ ನೀವು ಕೇಳಾಗತ್ತಿರ್ಬೋದು ವೈಸ್ ಹೆಂಗೈತೆ ಅಂತೇಳಿ ಇದು ಮತ್ತು ಇನ್ನೊಂದು ಏನು ರೀ ಮನ್ಯಾಗ ಏನು ರೀ ಈ ರೆಸಿಪಿದು ಏನು ರೀ ಮಾಡಕತ್ತಲಪ್ಪ ಅಂದ್ರೆ ಅವಾಗ ಯೂಸ್ ಆಗುತ್ತೆ ಸ್ಪೆಷಲ್ ಇದು ತರಿಸಿದ್ದು ಎದಕ್ಕಪ್ಪ ಅಂತಂದ್ರೆ ಎಲ್ಲರೇ ಹೊರಗೆ ಹೋಗಿ ಶೂಟ್ ಮಾಡಕತ್ತೀವಪ್ಪ ಅಂದ್ರೆ ಅವಾಗ ಬೇಕಲ್ರಿ ಅದ್ರ ಸಲುವಾಗಿ ತರಿಸು ತೊಗೊಂಡು ಬಂದಿದ್ದೆ ಹೊರಗೆ ಹೋದಪ್ಪ ಭಾಳ ಟ್ರಾಫಿಕ್ ಇರ್ತೈತಲ್ಲ ಸೌಂಡ್ ಕ್ಲಿಯರ್ ಬರೋದಿಲ್ಲ ಇನ್ನೊಂದೇನು ಗೊತ್ತೇನು ರೀ ಮೇನ್ ಒಂದು ವಿಡಿಯೋ ಕಂಟೆಂಟ್ ಒಳಗೆ ವಿಡಿಯೋ ಸ್ವಲ್ಪ ಖರಾಬ್ ಇದ್ರೆ ನಡೀತೈತಿ ಆಡಿಯೋ ಕ್ಲಾರಿಟಿ ಇರ್ಬೇಕು ಆಡಿಯೋ ಕ್ಲಾರಿಟಿ ಇಲ್ಲಪ್ಪ ಅಂದ್ರೆ ಮಂದಿ ಯಾರು ನೋಡೋಕೆ ಹೋಗೋದಿಲ್ಲ ಸೊ ಹಾಗಾಗಿ ತರಿಸಿದ್ದೆ ನೋಡೋಣ ರೀ ಹೆಂಗೆ ಸೌಂಡ್ ಬರತೈತಿ ನನಗೆ ಹೇಳ್ರಿ ಡೈಲಿ ಹತ್ರ ಯೂಸ್ ಮಾಡೋದಿಲ್ಲ ಮನೆಯಾಗಿದ್ದ ಹಿಂಗೆ ಲಾಗ್ ಮಾಡ್ಬೇಕಾದ್ರೆ ಅದ್ರ ನೆಸೆಸಿಟಿ ಇರೋದಿಲ್ಲ ಬಟ್ ಹೊರಗೆ ಹೋಗಿ ಲಾಗ್ ಮಾಡ್ಬೇಕಪ್ಪ ಅಂದ್ರೆ ಅವಾಗ ಯೂಸ್ ಆಗತ್ತೆ ಅದಕ್ಕೆ ನೋಡ್ರಿ ಏನು ನೋಡತ್ತ ಇದು ಹಾಪಿ ಐತಿರೋದು ನಾ ಏನ್ರಿ ಹೇಳ್ತಿರ್ತೀನಿ ಏನ್ರಿ ಮಾಡ್ತಿರ್ತೀನಿ ಎಲ್ಲ ಲಕ್ಷ ಇರ್ತೈತಿ ಅಯ್ಯ ದೇವ್ರೇ ಆಯ್ತು ಬಿಡು ಧೂಳ ಹೆಂಗೆ ಬಂದು ಕೂತೈತಿ ಇಲ್ಲಿ ಒರೆಸ್ಬೇಕಲ್ಲ ಮತ್ತು ನೀವು ಒರೆಸೋದೇ ಇಲ್ಲ ಏನು ಮಾಡ್ತಿ ಅವ್ವ ಮನೆ ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ವರ್ಷಿನಿ ಮೊನ್ನೆ ಮತ್ತು ಇದು ಬಂದು ಕೂತಿರುತ್ತೆ ಮತ್ತು ಅದು ಓಕೆ ಸೊ ಇಷ್ಟಿತ್ತು ನೋಡ್ರಿಪ್ಪ ಇವತ್ತು ನನಗಂತೂ ಭಾರಿ ಇಷ್ಟ ಆಯ್ತು ಭಾಳ ರಿವ್ಯೂಸ್ ನೋಡಿದೆ ನಾನು ರಿವ್ಯೂಸ್ ನೋಡಿ ತರಿಸಿದ್ದೈತಿ ಆ್ಯಕ್ಚುಲಿ ನಾನು DJI ಮೈಕ್ ತೊಗೋಬೇಕು ಅಂದ್ಕೊಂಡಿದ್ದೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತ್ರಪ್ಪ 40,000 ರೂಪಾಯಿ ಮ್ಯಾಗ ಏನೈತಿ 40,000 ಮ್ಯಾಗ ಐತಿ ಅಷ್ಟು ಬಜೆಟ್ ಈಗ ಇರಲಿಲ್ಲ ಅದು ಏನು ತರಿಸೋದು ಅಂತ ಬಟ್ ಇದು ಅದಕ್ಕಿಂತ ಚಲೋನೇ ಐತಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅದು ಮತ್ತು ಇದು ಸೈಡ್ ಬೈ ಸೈಡ್ ನೀವು ನೋಡಿದ್ರೆ ತಿಕ್ಕೋರಿ ಕಂಪೇರ್ಸ್ ಮಾಡೋದು ತಿಕ್ಕೋರಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು ಹಾಂ ಈಗೂ ಇದು ಬಜೆಟ್ ಸ್ವಲ್ಪ ಜಾಸ್ತಿನೇ ಐತಿ 15,000 ರೂಪಾಯಿನ ಕಡಿಮೆ ಬಜೆಟ್ ಅಲ್ಲ ನಾ ಬೋಯಾ ತರಿಸಿದೆ ರೀ ಒಂದು ಬೋಯಾ ಇದು ಯಾವುದು ಹೆಸರನ್ನೇ ಪಾರ್ತ್ರಿ ನಿಂದ್ರಿ ತೋರಿಸಿ ನಿಮಗೆ ಬಟ್ ಅದು ಖರಾಬ್ ಆಗಿ ಹೋಗ್ಬಿಡ್ತೀರಪ್ಪ ಎಷ್ಟು 3,500 ರೂಪಾಯಿ ಕೊಟ್ಟು ತರಿಸಿದೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಮತ್ತು ಚಂತನ 3,500 ರೂಪಾಯಿ ಹಾಕೋದೇನೈತಿ ಒಂದು ಟೈಮ್ ತೊಗೋದೈತಿ ಸ್ವಲ್ಪ ಚಲೋ ತೊಗೊಂಡ್ಬಿಡು ಅಂತೇಳಿ ಇದು ತರಿಸಿದ್ದು ಇಲ್ಲಿ ನೋಡ್ರಿ ಇದು ತರಿಸಿದ್ದೆ ನಾನು ಇದು ಬೋಯಾ ತರಿಸಿದ್ದೆ ಬಟ್ ಇದು ಹಾಳಾಗಿ ಹೋಗ್ಬಿಡ್ತೀರಿ ಒಂದು ಅದೇನೋ ವರ್ಕೇ ಆಗಕ್ಕೆ ರೆಡಿ ಇಲ್ಲ ಸೊ ಹಂಗಾಗಿ ಇದು ತರಿಸಿನಿ ಈಗ ನೋಡ್ರಿ ಒಂದು ವೇಟ್ ಚೆಕ್ ಮಾಡೋದು ಎಷ್ಟೈತಿ 77 ಐತಂತ ಅದು ಯಾವಾಗೂ ಅಷ್ಟೇ ಇರ್ತದೆ ಈಗ ವರ್ಕೌಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ತರ್ಸಾಳ್ರಿಪ್ಪ ನಂಗೆ ಹೊಟ್ಟೆ ತೆಗಿಯೋಕೆ ಹೋಗ್ಬಿಡತ್ತಿಲ್ಲ ಅದಕ್ಕೆ ನಾ ಒಟ್ಟು ತೆಗಿದಿಲ್ಲ ಗಿಫ್ಟ್ ತರ್ಸೀನಿ ಗಿಫ್ಟ್ ನನಗೆ ನಿಂದೆ ರೊಕ್ಕ ನಿಂದೆ ನೋಡ್ರಿ ನಂದು ರೊಕ್ಕ ಒಂದು ರೊಕ್ಕದ ನನಗೆ ಗಿಫ್ಟ್ ಕೊಡತ್ತ ಅದಕ್ಕೆ ಭಾರಿ ಆತಪ್ಪ ಅದಕ್ಕೆ ಭಾರಿ ಆಯ್ತದ ಅಂತ ಏನು ತರಿಸಿ ಒಜ್ಜನ ಸಾಧಿತ್ತಲ್ಲ ಏನದು ಮಸ್ತ್ ಇಲ್ಲ ಚಿನ್ನು ಏನಿದೆ ಯಾರಿಗೆ ಗೊತ್ತಿನ್ನು ಓಪನ್ ಡ್ರೈ ಮಾಡ ವಾವ್ ನನಗೇನಲ್ರಿ ಇದು ಗೊತ್ತಾತ ಏನು ಹೇಳು ಗೆಸ್ ಮಾಡು ಏನೈತೆ ಯಾರಿಗೆ ಗೊತ್ತ ಏನು ಗೊತ್ತಿಲ್ಲ ಏನದು ಗೊತ್ತಿಲ್ಲ ಇಲ್ಲ ಓ ಇವು ತರ್ಸ್ಯಾ ಓಹೋ ಇಂಥ ತರ್ಸೋಳ್ರಿ ಎಲ್ಲಿ ಹಿಡ್ತೀವು ಚೆನ್ನಾಗಲ್ಲ ಎಲ್ಲಿ ಹಿಡ್ತೀವು ಅಲ್ಲೇ ಅದಕ್ಕೆ ತರ್ಸಿ ಬುದ್ಧ ಮತ್ತು ನಂದು ಅಂತೆಲ್ಲ ಮಂಗೆ ನನಗೆ ಗಿಫ್ಟ್ ಅಂತೆಲ್ಲ ನಿಂದಲ್ಲ ಗಿಫ್ಟ್ ಸುಮ್ಮನೆ ಹೇಳಿದೆ ನಿಂಗೆ ಮತ್ತೆ ಬೆಳಿತೀನಿ ಅದಕ್ಕೆ ಓಪನ್ ಮಾಡಿ ನೋಡೋದು ಹೆಂಗದವು ನೋಡ್ರಿ ಹೆಂಗದವು ಮಂಗ್ಯ ತರ್ಸೇನೆ ಮಂಗ್ಯ ಅಲ್ಲ ಮಂಗ್ಯ ಕಾಣತೈತೆ ನಿಂಗೆ ಅದು ಅಲ್ಲೇ ಮತ್ತು ಒಂದು ಹೇಳಕ್ಕೆ ಹೋಗ್ಬೇಡ ಒಂದು ಕೆಟ್ಟದ್ದು ನೋಡಕ್ಕೆ ಹೋಗ್ಬೇಡ ಮಾತಾಡಕ್ಕೆ ಹೋಗ್ಬೇಡ ಅಂತಿಲ್ಲ ಅದೇ ಐತದ ನೀವು ಒಂದು ಕೇಳಕ್ಕೆ ಹೋಗ್ಬೇಡ ನೋಡ ಡುಮ್ ಡುಮ್ ಚಂದ ಅದಲ್ಲ ನಿನ್ನಂಗೆ ಅದ ನೋಡ ಚಂದಲ್ಲ ಅಜ್ಜಿಗೆ ಸರ್ಪ್ರೈಸ್ ಕೊಡ್ತೀನಿ ಕೊಡು ಚೇರಿ ಏನೋ ತಗೊಂಡಿಲ್ಲ ನಿಮಗೋಸ್ಕರ ಅವ್ರಿಗೆ ಏನು ಇಂಟ್ರೆಸ್ಟ್ ಇರೋದಿಲ್ಲ ಇದ್ರೊಳಗೆ ಚಲೋ ಐತೆ ಹತ್ರ ನೋಡ್ರಿ ನಿಮ್ಗೋಸ್ಕರನ ಏನೋ ತಗೊಂಡಿದ್ರಿ ಸರಿ ಚಂದ ಇಲ್ಲಿ
ಬಿದ್ದು ಮುರಿದು ಬಿಟ್ಟ ಯಾರ್ರಿ ನೀವೇ ನಾಲ್ಕು ಮುರಿದ್ರಿ ಅದು ಬೀಳ್ತಾವ ಇನ್ಯಾಕೆ ಇರ್ತಿ ಅಲ್ಲಿ ನೋಡ್ರಿ ಚಂದ ಇಲ್ರಿ ಅದು ತಗೋ ಹೆಂಗೆ ಹೋಗು ಹಾಂ ಹೆಂಗೆ ಅಂದ್ರಿ ಎಷ್ಟು ರೊಕ್ಕ ಆತು? ಎಷ್ಟು ರೊಕ್ಕ ಅಂದ್ರೆ ಎಷ್ಟು ಕೊಟ್ಟಿ? 120 120 ರೀ. 126. ಎಲ್ಲಿ ಹಿಡ್ದು ಈಗ ಅಲ್ಲಿ ಬರ್ರಿ ನಾ ತೋರಿಸ್ತೀನಿ ಇದು ಡೂ ಮಾಡ್ಯಾರ ನೋಡ್ರಿ ಸ್ವಲ್ಪ ಅದು ಮಾದನು ಗೊತ್ತಿಲ್ಲ ಒಂದು ತೆಳಗೆ ಮಾಡತ್ತೇನೆ ಈಗ ತೆಗದ ಅಂದ್ರೆ ಡುಮ್ ಡುಮ್ ಐತ್ರಿ ಇಡ್ತೀನಿ ಬರ್ರಿ ತೋರಿಸ್ತೀನಿ ಎಲ್ಲಿ ಇಡ್ತಿ? ಸರಿ ಮಸ್ತ್ ಕಾಣತ್ತ ನೋಡಿ ಗಿಚ್ಚ ಕಾಣತ್ತ. ಚಂದ ಐತಿಲ್ರಿ ಚಂದ ಕಾಣ್ತೈತಿಲ್ರಿ ಹೌದು ಚಂದ ಕಾಣತೈತ. ಅಲ್ಲ ಮಸ್ತ್ ಕಾಣತೈತ್ರಿ. ಒಟ್ಟ ನಿಂದ 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 ಅಜ್ಜರ್ಗಳು ಒಳಗೆ ಇಟ್ಕೊಂಡ್ರೆ ಯಾರು ನೋಡ್ತಾರ ಮಂದಿ? ಮಮ್ಮಿ ನೋಡ್ರಿ ಒಳಗೆ ಇಟ್ಕೊಂಡ್ರೆ ಕಿಲಿಯಾಕ್ ಇಡ್ತಿ ಅನ್ನೋದಕ್ಕೆ ನಾ ಇಡಾಕ ಕಿಲಿಯಾಕ್ ಇಡಕ್ಕೆ ಏನದಕ್ಕೆ ಕಂಪ್ಯೂಟರ್ ಇದು ಟಿವಿ ಮುಂದೆ ಇಡಾಕ ತಂದೀನ್ರಿ ಮಸ್ತ್ ಕೂತಾಳೆ ಚಲೋ ಐತಿ. ಇವು ಸರಿ ಸ್ವಲ್ಪ ಇದು ವಯರ್ ಇಲ್ಲಿತ್ತಲ್ಲ ಒಳಗ ಇರ್ಲಿ ಬಿಡು ಏಯ್ ಅಲ್ಲೇ ಐತಿ ಬಿಡದ ಇದು ಅಲ್ಲೇ ಐತಿ ಬಿಡೋದು ಅಲ್ಲೇ ಐತಿ ಅಲ್ಲೇ ಐತಿ ಬಿಡದು ಅಲ್ಲೇ ಐತಿ ಬಿಡ್ಲಿ ಅಲ್ಲಿ ಒಳಗೆ ಹೋಗಲ್ಲ ಒಳಗೆ ಬಿಟ್ಬಿಡು ಅಲ್ಲೇ ಐತೆ ಬಿಡು ಅಷ್ಟೇ ಬಿಡು. ಅದ್ರ ಒಳಗೆ ಹೋಗಕ್ಕೆ ಏನಾರ ಒಂದು ಹಿಂಗೆ ಹುಕ್ ಇರ್ತಲ್ಲ ಏನಿರ್ತವ ಎಲ್ಲ ಇರ್ತೈತೆ ಇದು ಆ್ಯಕ್ಚುಲಿ ರೀ ನಾ ಏನಂತಪ್ಪ ಅಂತಂದ್ರೆ ಇಲ್ಲಿ ಫುಲ್ ಮಾಡಿಸೋದಿತ್ತು ರೀ. ಏನತ್ರ ಅದಕ್ಕೆ ಈ ರೀತಿ ಫುಲ್ ಇದು ಡೆಕೋರೇಷನ್ ಮಾಡಿಸೋದಿತ್ತು. ಬಟ್ ಆಮೇಲೆ ನನಗಸ್ತು ಭಾಳ ಮಾಡಿಸಿದ್ರೆ ಆಗ್ಬಿಡ್ತೈತಿ ರೂಮ್ ಭಾಳ ಸಣ್ಣ ಅನಿಸುತ್ತೆ. ಸೊ ಹಂಗಾಗಿ ನಾನು ಮಾಡ್ಸಕ್ಕೆ ಹೋಗಿಲ್ಲ, ಬರೀ ಟಿವಿ ಯೂನಿಟ್ ಇಷ್ಟೇ ಮಾಡಿಸಿ. ನಾ ಫುಲ್ ಆ್ಯಕ್ಚುಲಿ ಟಿವಿ ಯೂನಿಟ್ ಫುಲ್ ಮಾಡಿಸ್ಬೇಕಂತ ಅನ್ಕೊಂಡಿದ್ದೆ. ಅದ್ರ ಸಲುವಾಗಿ ಏನು ಗೊತ್ತೇನ್ರಿ ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ರು ನೋಡ್ರಿ. ಅದೇನು ನೋಡತ್ತಿರಲ್ಲ ಅದು ಪ್ಲಾ ಏನೈತಿಲ್ಲ ಅದು ಆ್ಯಕ್ಚುಲಿ ಈ ಟಿವಿ ಹಿಂದೆ ಫುಲ್ ಮಾಡ್ಸೋಕೆ ಐತಿರೋದು. ಬಟ್ ಆಮೇಲೆ ನನಗೆ ಬ್ಯಾಡ ಅಂತ ಅನಿಸ್ತದ, ಅದಕ್ಕೆ ನಾ ಅಲ್ಲಿ ಅಷ್ಟಕ್ಕೆ ಬಿಡಿಸ್ಬಿಟ್ಟೆ. ಮಾಡಂದ್ರೆ ಮಾಡಿಲ್ಲ ಯಾರಿ ಇವನೇ ಇಷ್ಟ ಚೌಕ್ ಮಾಡಿಸಪ್ಪ ಮ್ಯಾಲ ಏನಾರ ಇಡಾಕ್ ಬರ್ತೈತಂದ್ರ ಇಲ್ಲಿ ಬಿಡ್ರಿಪ್ಪ ನಂಗೆ ಸ್ವಚ್ಛ ಮಾಡಕ್ ಬರ್ತೈತಿ. ಸ್ವಚ್ಛ ಮಾಡೋದಲ್ಲ ಅದು ಭಾಳ ಮಾಡಿಸಿದೆ ಅಂದ್ರೆ ರೂಮ್ ಭಾಳ ಸಣ್ಣ ಅನಿಸುತ್ತೆ ರೀ. ನೋಡ್ರಿ ಇರಾಕ ರೂಮ್ ಇಟ್ಟಿರ್ತಾವ ಅದ್ರ ನೀವು ಫುಲ್ ಹಿಂಗೆ ಇದು ಫರ್ನಿಚರ್ ಅದು ಭಾಳ ಓವರ್ ಮಾಡಿಸಿದ್ರೆ ನೀವು ಈ ರೂಮ್ ಭಾಳ ಸಣ್ಣ ಸಣ್ಣ ಅನಿಸ್ತಾವೆ. ಸೊ ಅದಕ್ಕೆ ಹಂಗಾಗಿ ಮಾಡಿಸಿಲ್ಲ. ಆ್ಯಕ್ಚುಲಿ ಮಾಡ್ತೀವಿ ಅಂತಂದಿದ್ದ ನಾನೇ ಬಿಡಿಸಿದೆ. ಎಲ್ಲ ನೋಡ್ರಿ ಅಷ್ಟಕ್ಕೆ ಅರ್ಧಕ್ಕೆ ಬಿಟ್ಟಾನ. ಎಷ್ಟು ಡೆಕೋರೇಟ್ ಮಾಡತ್ತಾಳ ನೋಡ್ರಿ ಅದಕ್ಕೆ. ಟಾಸೆ ಇಟ್ಕೊಂಡ್ ಕೂತಿದ್ದೆ ಯವ್ವ ತರಿಸ್ತೀನಿ ಅಂತ ತರಿಸಿದ್ವಿ ಬಿಡು ಮಸ್ತ್ ಕಾಣತೈತಿ, ಚಂದ ಕಾಣತೈತಿ. ಚಂದ ಕಾಣತೈತಿ. ಆ ವೈರ್ ಒಂದು ಮ್ಯಾಗ ಹೋಗ್ಬೇಕಟ್ಟ ಇರ್ಲಿ ಬಿಡದ ಇರ್ಲಿ ಅದು ವೈರ್ ಮ್ಯಾಗ ಹೋಗಲ್ಲ ಅದು. ಇವು ತೆಗೆದು ಬಿಡನ್ರಿ ಡುಮ್ಮು ಇವೆಲ್ಲ ಸ್ವಚ್ಛ ಮಾಡ್ತಿರ್ಬೇಕಪ್ಪ. ಇವೆಲ್ಲ ತೆಗಿಬೇಕಿಲ್ಲ ಎಲ್ಲ ಇಟ್ಟಾರ ನೋಡ್ರಿ. ಇದು ಎಷ್ಟು ಚಲೋ ಡೆಕೋರೇಷನ್ ಇಟ್ಟಾರ. ಎಲ್ಲ ಪೇಪರ್ ಹಂಗೆ ಇಟ್ಟಿರ್ತಾರ. ಇವೆಲ್ಲ ಸ್ವಚ್ಛ ಮಾಡ್ತಿರ್ಬೇಕು, ಅವಾಗ ಚಂದ ಅನಿಸ್ತಾವ. ಸುಮ್ಮ ತಂದು ಇಟ್ಟರೆ ಧೂಳು ಇಡಿಸೋದಲ್ಲ. ವಟ 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 ಮಾಡ್ತಾರಿಪ್ಪ. ನಾನು ಏನು ಮಾಡತ್ತಿದ್ದೆಪ್ಪ ಅಂದ್ರೆ ಕೆಲಸ ಮುಗಿತ್ರಿ. ಅದೊಂದು ಪಿಕ್ಚರ್ ಬಂದಿತ್ತು. ಏನದು ಪ್ಲಾನೆಟ್ ಆಫ್ ಕಿಂಗ್ಡಮ್ ಅಂತ ಬಂದಿತ್ತು. ಹಾಂ ಇಲ್ಲಿ ತೋರಿಸಿರುತ್ತೆ. ಓಕೆ ದ ಕಿಂಗ್ಡಮ್ ಆಫ್ ಪ್ಲಾನೆಟ್ ಆಫ್ ದಿ ಏಪ್ಸ್ ಅಂತ ಪಿಕ್ಚರ್ ನೋಡತ್ತಿದ್ದೆ. ಅದಕ್ಕೆ ಏನು ಮಾಡೀನಿ ಇದೆಲ್ಲ ಹಿಂಗೆ ಮುಚ್ಚಿಬಿಟ್ಟೇನೆ. ಯಾಕೆ ಹೊಡಿತಿಲ್ಲ? ಹೋಗ್ಲಿ ನೀನು ಕೆಲಸ ಮಾಡೋಗ್ಲಿ ಸುಮ್ಮ ತಿರ್ತಿತ್ತಾಳ. ಮಷೀನ್ದಾಗ ಅರ್ಬಿ ಹಾಕಕ್ ಬಂದೇನಿ. ನೀನು ಏನು ಅರ್ಬಿದ ಹೇಳ ಕೊಡು ಕುತ್ಗಿ ಬಿಡು. ನಂದು ಕುತ್ಗಿಡ್ಬೇಕು ಅಂತ ನನಗೂ ಬಿಡಪ್ಪ. ನಿನಗಿಂತ ಹೈಟ್ ನೀನು ನೋಡ್ಸಿಲ್ಲ ಭಾರಿ ಇಟ್ಟಾಗಿಲ್ಲ ಇಲ್ಲಿ ತಲೆ ಹಿಂಗೆ ಮಾಡಿ ಈಗ ನೀವು ಹೋಗ್ಲಿ ಕೆಲಸ ಮಾಡೋಗ್ರಿ. ಕಾಡ್ತಾವ್ರಿ ಪಕ್ಕಲಿತ್ತಾವ ಉರಿತಾವ ಹೆಂಗ್ ಉರ್ತೈತೆ ಅದು? ಆಯ್ತು ಆಮೇಲೆ ಸಿಗ್ತೇನೆ. ಹೆಂಗ್ ಉರ್ತೈತೆ ಹೇಳ ಹೋಗದೆ ನೋಡ್ರಿ ರಾಕ್ಸಿಗೆ ಇದು ಇಷ್ಟು ಉಳ್ದಿತ್ರಿ ಫುಡ್ ರಾಯಲ್ ಕ್ಯಾನಿಂದ. ಅದಕ್ಕೆ ನಮ್ಮ ರಾಕ್ಸಿ ಉಳಿದಿದ್ದ ಅವು ಸುಮ್ಮ ವೇಸ್ಟ್ ಆಗತ್ತೆ ಅಂತ ಹೇಳಿ ಇಷ್ಟುಕೊಂಡು ನಾಯಿ ಬಂದಾವ್ರಿ. ಕೆಟ್ಟ ನೋಡ್ರಿ. ಏನು ಗೊತ್ತು ಇನ್ನೊಂದೇನು ಗೊತ್ತೇನ್ರಿ? ಇನ್ನೊಂದೇನು ಗೊತ್ತೇನೆ ಎಲ್ಲ ಒಮ್ಮೆ ಹಾಕೋಂಗಿಲ್ಲ. ಯಾಕೆ ಜಗಾಡ್ತಾವ. ಅದೊಂದು ಪ್ರಾಬ್ಲಮ್ ಇದೀವಿ. ಆಕಳಕ್ಕೆ ಇದ್ದಂಗೆ ಅಲ್ಲಿ ನಾಯಿಗಳು ನೀ ಎಲ್ಲ ಒಮ್ಮೆ ಒಂದಕ್ಕೆ ಹಾಕಿದ್ರೆಲ್ಲ ಜಗಾಡ್ತಾವ. ಅದಕ್ಕೆ ಆ ಕಡೆ ಹಾಕೋಗ ಈಗ ಹಾಕ್ಬೇಡ್ಬಿಡು. ಅದು ಬರ್ತೈತಿ. ಆಮೇಲೆ ಹಾಕು ಅಂತೀರು ಅದು ಬರ್ತೈತಿ. ಸ್ವೀಟಿ ಹೋಗಿ ಸ್ವೀಟಿ ಹುಡುಗಿ ಅಲ್ಲ ಅದು. ಅದಕ್ಕೆ ಸ್ವೀಟಿ ಇಟ್ರಲ್ಲ ಹೆಸರು ಏನು ಕೇಳ್ತಿಲ್ಲ. ನೀ ಸಣ್ಣ ಹುಡುಗರು ಇದ್ದಂಗೆ ಇದಿಲ್ಲ. ಒಬ್ಬರು ಸುಮ್ಮ ಇಡ್ತಾರನ ಖಾಲಿ ಏನೋ ಆಗೈತೆ ಅದಕ್ಕೆ. ಖಾಲಿ ಏನೋ ಆಗೈತಿ ಬಿಡು. ನೀ ಯಾಕೆ ಅಂಜಾತಿ? ಅದು ಬರ್ತೈತೆ ಒಳಗೆ ಇಪ್ಪ ಅದು ರಾಕ್ಸಿ ಅದು ಹಿಂದೆ ಹೋಗ್ತದಪ್ಪ. ರಾಕ್ಸಿ ತ್ರಿ ವಾಕಿಂಗ್ ತೊಗೊಂಡು ಹೋಗೋದಾಗ ಇದರಿಂದ ಓಡೋಡು ಹೋಗ್ತಿತ್ತು. ಓಡೋದು ನೋಡಿ ಹಾಕೋತ್ ನೋಡ್ರಿ ಓಡೋದು. ಅದಕ್ಕೆ ಕಾಲು ನೋವಾಗಿತ್ರಿ. ಅದಕ್ಕೆ ಹಾಕಿ ದೂರಿಂದ ಹಾಕ. ಅದು ಇದ್ರದಲ್ಲ ನಾಯಿ ಕಡ್ದೈತೀನಿ. ಕೈ ಮುಂದೆ ಹಾಕಿ ಬಿಡ್ತಾರ ಬಡ್ಲಿ ಕಡ್ದೈತೀನಿ ಮತ್ತೆಲ್ಲರೇ. ಅಯ್ಯೋ ಅಯ್ಯೋ ಹಿಂಗೆ ಮಾಡ್ತದ. ಅಂತಂದು ಸೆಂಟ್ ಇದು ಬಿಡ್ತದ್ರ ಮ್ಯಾಗ. ಇವತ್ತು ಬೇರೆ ನಾಯಿ ಯಾವ ತಿನ್ನಬಾರ್ದು ಅದಕ್ಕೆ ಅಂತೇಳಿ ಅಕ್ಕ ತುರ್ಸಾದೈತೆ ತುರ್ಸಾತೈತಿ. ಅದಕ್ಕೆ ಅದ್ರ ಮೇಲೆ ಇದು ಮಾಡ್ತು. ಏನೋ ಹೋಗ್ಬೇಡಪ್ಪ ಮುಂದೆ. ಅದಕ್ಕೆ ಏನ್ರಿ ಇವ ಆಗ್ತಿರ್ತಾವ. ಅಲ್ಲಿ ಎಲ್ಲಿ ಹೋಗ್ಲಿ ಇದು ತಿಂದು ಹೋಗ್ಲಿ. ಅಲ್ಲಿ ಹಾಕ್ತೀನಿ ನಮ್ಮ ಮನೆ ಕಡೆ. ಅಲ್ಲಿ ಹಾಕುವಂತ ಇದು ತಿಂದು ಹೋಗ್ಲಿ. ಇಲ್ಲಾಂದ್ರೆ ಮತ್ತೆ ಅದು ಬರ್ತೈತಿ. ಅದೊಂದಿತ್ತು ಬ್ಲ್ಯಾಕ್ ಇಲ್ಲಿ ಮುಕ್ಕೊಂಡಿತ್ತು ಅನ್ಸುತ್ತೆ ಒಳಗೆ. ಇಲ್ಲಿ ಕಾರ್ ಗಡಿಗೆ
ಇಲ್ಲೊಂದು ಎರಡದ್ದು ಹೋದು ಬ್ಲ್ಯಾಕ್ ಬೇಕಾಗಿಲ್ಲ ನಮ್ಗೆ, ಅದು ಬೇಕು, ಅದು ನಮ್ಮ ಒಣಗಿಂದ ಅದು ಸ್ವೀಟ್ ನಮ್ಮ ಒಣಗಿಂದ, ಇದು ಬೇರೆ ಒಣಗಿಂದ ರೀ ಅದು. ಇದು ಸುಮ್ಮ ಬರ್ತೈತಿ ಇಲ್ಲಿ ರಾತ್ರಿ ಆಗದ. ಇರ್ಲಿ ಇದನ್ನು ತಿನ್ಲಿ, ಏನಿಲ್ಲ, ಇದನ್ನು ನಮ್ಮ ಓಣಿನ ಏನು ಬೇರೆ ಓಣಿ ಅನ್ನಕ್ಕೆ ಏನೈತಿ, ಇದು ಹಿಂದಿನ ರೋಡ್ ಒಳಗೆ ಇರ್ತೈತೆ ಅದು. ಹೊಟ್ಟೆ ಇಷ್ಟೋಗಿರ್ತೈತೆ ಪಾಪ ಏನೂ ಸಿಗಲ್ಲ ಅನ್ಸತ್ತೆ ರೀ. ಮತ್ತು ಅಡ್ಡಾಡದೆ ಅವರು ಆ ಕಡೆ ಅಡ್ಡಾಡೋದು ಊಟ ಸಲ ಹೋಗಲ್ಲ. ಅದು ನೋಡ್ರಿ ಸ್ವೀಟ್ ಎಡ್ ಶಾಣೆ ಆತ, ತಿಂದಲ್ಲಿ ಹೋಗಿ ತನ್ನ ಪಡಿಗೆ ತಾ ಕೂತ್ ಬಿಡುತ್ತೆ. ಅಲ್ಲಿ ಕೂತೈತಿ ಇದು ಇಲ್ಲಿ ಹೊಟ್ಟೆ ಬಂದಿಲ್ಲ, ಹಿಂಗೆ ಇರ್ಬೇಕಪ್ಪ, ಶಾಣೆ ಇರ್ಬೇಕು. ನಮ್ಮ ರಾಕ್ಸಿನೂ ಭಾರಿ ಶಾಣೆ ಐತ್ರಿ, ಭಾಳ ಮಿಸ್ ಮಾಡ್ತೀನಿ ಅದಕ್ಕೆ. ಬಟ್ ಏನು ಮಾಡೋದು, ಕಂಡೀಷನ್ ಹಂಗೆ ಇರಲಿಲ್ಲ. ಹೋಗಿ ಸಾಕು ಹೋಗು. ಹೋಗಿ